ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ತುಳಸಿ ಎಲ್ಲ ಕಟ್ ಮಾಡಿಬಿಟ್ಟು ತುಳಸಿ ಹಾರ ಮಾಡೋಣ ಅಂತ ಹೇಳಿ ತುಳಸಿನ ಕಟ್ಕೊತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋಣ, ಪೂಜೆನೂ ಚೆನ್ನಾಗಾಗುತ್ತೆ ಅಂತ ಹೇಳಿ ಬೆಳಗಿನ ಜಾವನೇ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಏನೇನು ಬೇಕು ಮನೆಗೂ ಕೂಡ ತುಳಸಿನ ಕಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವು ಮನೆಯಲ್ಲಿ. ತುಳಸಿ ಹಾರನೂ ರೆಡಿ ಆಯಿತು, ಮನೇಲೂ ಪೂಜೆ ರೆಡಿ ಆಯಿತು. ಇನ್ನು ನಾನು ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ದೇವಸ್ಥಾನಕ್ಕಲ್ವ ಹೋಗ್ತಾ ಇರೋದು, ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಹೇಳಿ ಸಿಂಪಲ್ಲಾಗಿ ರೆಡಿ ಆಯಿತು. ಇನ್ನು ದೇವಸ್ಥಾನಕ್ಕೆ ಲೇಟಾಗಿತ್ತು, ಜನಗಳು ಜಾಸ್ತಿ ಇರ್ತಾರೆ ಅಂತ ಹೇಳಿ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋಗೋಷ್ಟೊತ್ತಿಗೆ ತುಂಬ ಬೇಗನೆ ಹೋದ್ವು ದೇವಸ್ಥಾನಕ್ಕೆ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಜನಗಳು ಕೂಡ ತುಂಬ ಕಮ್ಮಿ ಇದ್ದರು. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಜನಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಹೋಗೋಷ್ಟೊತ್ತಿಗೆ ಫುಲ್ಲು ಆರಾಮಾಗಿ ನೋಡಿಕೊಂಡು ದೇವಸ್ಥಾನದಲ್ಲಿ ಚೆನ್ನಾಗಿ ನಾವು 7 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನದೊಳಗೆ ರೀಚ್ ಆಗಿದ್ವು. ಸೊ ಆದ್ದರಿಂದ ಜನಗಳು ಆವಾಗವಾಗ ಬರ್ತಾಯಿದ್ರು. ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗೆ ಹೊರಟ್ವಿ. ನಾವು ಹೋಗೋಷ್ಟೊತ್ತಿಗೆ ಅಯ್ಯನವರು ಕೂಡ ಪೂಜೆ ಮಾಡ್ತಾಯಿದ್ರು. ದೇವರಿಗೆ ಅವಾಗ ತಾನೇ ಅಲಂಕಾರ ಮಾಡ್ತಾಯಿದ್ರು. ನಾವು ಮನೆಯಿಂದ ಕಟ್ಕೊಂಡು ಹೋಗಿದ್ವಲ್ಲ ಆ ತುಳಸಿನೇ ದೇವರಿಗೆ ಹಾಕ್ತಾಯಿದ್ರು. ಪೂಜೆನೂ ಕೂಡ ಚೆನ್ನಾಗಾಯಿತು, ದರ್ಶನನೂ ಕೂಡ ಚೆನ್ನಾಗಾಯಿತು. ಪೂಜೆ ಎಲ್ಲ ಕ್ಲೀನಾಗಾಯಿತು, ಯಾವುದು ಹಿಂಸೆ ಅನಿಸ್ಲಿಲ್ಲ. ಜನನೂ ಕೂಡ ಕಮ್ಮಿ ಇದ್ದರು. ಆರಾಮಾಗಿ ಹೋಗಿ ಬೆಳಗಿನ ಜಾವ ಹೋಗಿದ್ವಲ್ಲ, ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿತ್ತು. ಅಲ್ಲೇ ಹೋಗಿ ಲಕ್ಷ್ಮೀ ದೇವರು ಮತ್ತು ಪದ್ಮಾವತಿ ದೇವರು ಕೂಡ ದರ್ಶನ ಮಾಡಿಕೊಂಡು ಮನೆಗೆ ಹೋಗಿ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವೀಟ್ ಮಾಡಿದ್ವು, ಪಾಯಸನೂ ಕೂಡ ತಿಂದ್ಕೊಂಡು ಇವತ್ತಿನ ಡೇ ಈ ಥರ ಇತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.